ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ವಿವಾನ್ ಆಕಾಶ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ನಂಬ್ತೀನಿ. ಸೊ ಇವತ್ತಿನ ಕಂಟೆಂಟ್ ಏನಂದರೆ, ನಾನು 2 ನೋಟ್ ತಂದಿದ್ದೀನಿ. 10 ರೂಪಾಯಿ ನೋಟ್ ಒಂದು, 100 ರೂಪಾಯಿ ನೋಟ್ ಒಂದು. ಓಕೆ, ಈ 10 ರೂಪಾಯಿ ನೋಟ್ಗೂ 100 ರೂಪಾಯಿ ನೋಟ್ಗೂ ಏನು ಡಿಫ್ರೆನ್ಶಿಯೇಟ್ ಇದೆ, ಲೈಫ್ ಪರ್ಸ್ಪೆಕ್ಟಿವ್ ಆಗಿ ಜನ ಯಾವ ರೀತಿ ಹೆಂಗೆ ನಡ್ಕೊಂತಾರೆ ಅನ್ನೋದನ್ನ ನಿಮಗೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್, ಒಂದು ಕಂಟೆಂಟ್ ಆಗಿ ನಾನು ತಗೊಂಬಂದಿನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಜೀವನದಲ್ಲಿ 10 ರೂಪಾಯಿ ಇದೆ, ಇಲ್ಲಿ 100 ರೂಪಾಯಿ ಇದೆ, ಎರಡೂ ಕಾಸೆ ಅಲ್ವಾ? ಈ 10 ರೂಪಾಯಿಗೆ ಬೆಲೆ ಇಲ್ಲ, ಈ 100 ರೂಪಾಯಿಗೆ ಬೆಲೆ ಇದೆ. ಅಂದ್ರೆ ನೀವು ತಿಳ್ಕೊಳ್ಳಿ, ಇದು ಲಕ್ಷ ಅಂತಾನೆ ತಿಳ್ಕೊಳ್ಳಿ, ಇದು ಸುಮ್ಮನೆ ಕೋಟಿ ಅಂತ ತಿಳ್ಕೊಳ್ಳಿ. ಓಕೆ, ಈ 10 ರೂಪಾಯಿ ಯಾವತ್ತಿದ್ರು 10 ರೂಪಾಯಿನೇ. ಅಂದ್ರೆ ಈ 10 ರೂಪಾಯಿಗೆ ಗೊತ್ತು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಜೀವನದಲ್ಲಿ, ಏನ್ ಸಾಧಿಸ್ಬೇಕು ಅಂತ ಕಷ್ಟ ಪಡ್ತಾ ಇದ್ದೀನಿ, ಎಷ್ಟು ಮುಂದೆ ಹೋಗ್ಬೇಕು ಅಂತ ಕಷ್ಟ ಪಡ್ತಾ ಇದ್ದೀನಿ, ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಎಷ್ಟು ಜನಕ್ಕೆ ನಾನು ಸಪೋರ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ, ಎಷ್ಟು ಜನಕ್ಕೆ ನಾನು ಅವ್ರು ಇಷ್ಟಪಟ್ಟಂತೆ ಅವ್ರಿಗೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ಮತ್ತೆ ನಮ್ಮ ಫ್ಯಾಮಿಲಿ ಆಗಲಿ, ಇಲ್ಲ ರಿಲೇಟಿವ್ಸ್ ಆಗಲಿ, ಇಲ್ಲ ನಮ್ಮ ಫ್ರೆಂಡ್ಸ್ಗಾಗಲಿ, ಎಷ್ಟೋ ಜನಕ್ಕೆ ಏನೇನೋ ಒಂದು ಕನಸಿರುತ್ತೆ, ಅದನ್ನ ನನ್ಸ್ ಮಾಡ್ಬೇಕಂತ ಈ 10 ರೂಪಾಯಿ ನೆನ್ಸ್ಕೊಳ್ಳಿ. ಈ 10 ರೂಪಾಯಿ ಮಾತ್ರನೇ ನೆನ್ಸ್ಕೊಳ್ಳೋದು. ಓಕೆ, ಇಲ್ಲಿದೆ ನೋಡಿ 100 ರೂಪಾಯಿ, ಇದು ಕೋಟಿ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ದುಡ್ಡಿನ ಬೆಲೆ ಗೊತ್ತಿರಲ್ಲ ನಿಮಗೆ. ಈ ನಮ್ಮ KGF 2 ಅಲ್ಲಿ ಯಶ್ ಸರ್ ಅವರು ಒಂದು ಮಾತು ಹೇಳ್ತಾರೆ, ನೆಪೋಟಿಸಮ್ ಅಂತ. ಅವ್ರ ಮಕ್ಕಳು, ಇವ್ರ ಮಕ್ಕಳು, ಬಡವ್ರ ಮಕ್ಳು ಎಲ್ಲಿ ಹೋಗೋದು ಅಂತ. ಕರೆಕ್ಟಾ? ಸೊ ಆತರ ಇದು ಬಡವ್ರ ಮಕ್ಕಳು ಜೀವನ, ಇದು ಶ್ರೀಮಂತಿಕ ಜೀವನ. ಇವ್ರಿಗೆ ಕಷ್ಟ ಸುಖ ಏನೂ ಗೊತ್ತಿರಲ್ಲ, ಕಷ್ಟ ಅನ್ನೋದೇ ಗೊತ್ತಿರಲ್ಲ. ತಂದೆದ್ ಕಾಸಿದೆ, ಆರಾಮಾಗಿ ಎಂಜಾಯ್ ಮಾಡಬೇಕು ಅಂತ ಅವ್ರ ಕಾಸಲ್ಲಿ ಆರಾಮಾಗಿ ದುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ. ಇದು ಯಾವತ್ತಿದ್ರೂ ಇದನ್ನ ಆಸೆ ಪಟ್ಟು ಯಾರೇ ಆಗ್ಲಿ, ನಮ್ಮ ಫ್ರೆಂಡ್ ಸರ್ಕಲ್ ಆಗ್ಲಿ, ಇಲ್ಲ ನಾವು ಪ್ರೀತಿ ಮಾಡೋರಾಗ್ಲಿ, ಇಲ್ಲ ಜೀವನದಲ್ಲಿ ಯಾರೇ ಆಗ್ಲಿ, ಇದನ್ನ ನೋಡಿ ಹಿಂದೆ ಹೋದ್ರೆ ಸಂತೋಷವಾಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ. ಅದು ಜಸ್ಟ್ ಒಂದು ಟೈಮ್ ಬೀಯಿಂಗ್ ಅಷ್ಟೇ. ಆದ್ರೆ ಇದು ಹಿಂಗಾಗಿ ಹಿಂಗೆ ಹೋಗ್ಬಿಡುತ್ತೆ. ಬಟ್ ಇದಿದೆಯಲ್ವಾ, ಇದಕ್ಕೆ ಕಷ್ಟ ಗೊತ್ತು, ಇದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತು, ಎಷ್ಟು ಜನ ಫ್ರೆಂಡ್ಸ್ಗೆ ಎಷ್ಟು ಒಳ್ಳೇದ್ ಮಾಡ್ಬೇಕು ಅಂತ ಗೊತ್ತು. ಯಾಕಂದ್ರೆ ಈ 10 ರೂಪಾಯಲ್ಲಿರೋ ಒಂದು ಜೀವನದ ಚರಿತ್ರೆ ಹೆಂಗಂದ್ರೆ, ಇದಿದ್ದಾಗ ನಿಮ್ ಜೊತೆ ಯಾರು ಇರ್ತಾರಲ್ವಾ, ಅವರೇ ನಿಜವಾದ ಸ್ನೇಹಿತರು, ನಿಮ್ಮ ಪ್ರೀತಿ ಮಾಡೋರಾಗ್ಲಿ, ಮತ್ತೆ ನಿಮ್ ಸರೌಂಡಿಂಗ್ ಇರೋರ್ ಫ್ರೆಂಡ್ಸ್ ಆಗ್ಲಿ, ಇಲ್ಲ ನಿಮ್ಮ ಬ್ರದರ್ಸು, ಸಿಸ್ಟರ್ಸು, ಮತ್ತೆ ಯಾರೇ ಇರ್ಲಿ, ಇದು ನಿಮ್ಮ ಹತ್ರ ಇದ್ದಾಗ ನಿಮ್ ಜೊತೆ ಯಾರು ಇರ್ತಾರಲ್ವಾ, ಅವರೇ ನಿಜವಾದ ಸ್ನೇಹಿತರು, ಬಂಧು ಬಳಗ, ಮತ್ತೆ ಮಿಕ್ಕಿದ ಎಕ್ಸೆಟ್ರಾ ಎಕ್ಸೆಟ್ರಾ. ನೀವು ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಇದ್ದಾಗ ನೋಡ್ಕೊಂಡು ಬರ್ತಾರಲ್ವಾ, ಅವ್ರು ಯಾವತ್ತೂ ಇರಲ್ಲ, ಲಾಂಗ್ ಲಾಸ್ಟ್ ಆಗಿ ಇರೋದೇ ಇಲ್ಲ. ಬರ್ತಾರೆ, ಯೂಸ್ ಮಾಡ್ಕೊಂತಾರೆ, ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಇದ್ರ ಬೆಲೆ ಗೊತ್ತಿರಲ್ಲ. ಇದ್ರ ಬೆಲೆ ಪ್ರತಿ ಒಂದೊಂದು ಇಂಚು, ಒಂದೊಂದು ಅವರು ಇಂಚ್ ಆಫ್ ಸ್ವೆಟ್, ಬ್ಲಡ್ ಸ್ವೆಟ್ ಅವ್ರಿಗೆ ಗೊತ್ತಿರುತ್ತೆ, ಏನ್ ಕಷ್ಟ ಏನು ಅಂತ ಇದನ್ನ ಪಡೆಯೋದಿಕ್ಕೆ. ಇದು ಯಾವತ್ತಿದ್ರು 10 ರೂಪಾಯಿ ಇರೋದು 11 ರೂಪಾಯಿ ಆಗುತ್ತೆ, 12 ರೂಪಾಯಿ ಆಗುತ್ತೆ, 13 ರೂಪಾಯಿ ಆಗುತ್ತೆ, 14 ರೂಪಾಯಿ ಆಗುತ್ತೆ, 20 ಆಗುತ್ತೆ, 30 ಆಗುತ್ತೆ, 40 ಆಗುತ್ತೆ. ಸೊ ಅಟ್ ಅ ಪ್ರೆಸೆಂಟ್ ಟೈಮ್ ನಿಮ್ಮ ಹತ್ರ ಇದೆ. ಇದನ್ನ ನೋಡಿ ಯಾರು ಬರ್ತಾ ಇಲ್ಲ, ನಿಮ್ಮ ಹತ್ರ ಸ್ನೇಹ ಮಾಡ್ತಾ ಇಲ್ಲ, ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ನ ಯಾರು ನಂಬ್ತಾ ಇಲ್ಲ, ನಿಮ್ನ ಯಾರು ಕೈ ಹಿಡಿತಾ ಇಲ್ಲ ಅಂದ್ರೆ, ದಯವಿಟ್ಟು ಹೇಳ್ತೀನಿ, ಅವ್ರನ್ನ ಏನೋ ಫೋರ್ಸ್ ಮಾಡಕ್ ಹೋಗ್ಬೇಡಿ, ಅವ್ರಿಗೇನೋ ಹೇಳಿ ಅರ್ಥ ಮಾಡ್ಸಕ್ ಹೋಗ್ಬೇಡಿ, ಬಿಟ್ಬಿಡಿ. ಇದಿದ್ದಾಗ ದೇವರು ಸದಾ ನಿಮಗೆ ಹೃದಯದಲ್ಲಿ ಇದ್ದೇ ಇರ್ತಾನೆ. ಕಷ್ಟ ಇರ್ಬೋದು ಇವಾಗ ಪ್ರೆಸೆಂಟು, ಬಟ್ ಮುಂದಕ್ಕೆ ಸುಖ ಇದ್ದೇ ಇರುತ್ತೆ. ಭಗವಂತ ಇದ್ದೇ ಇದ್ದಾನೆ, ಭಗವಂತ ಇದ್ದಾನೆ. ಸೊ ನಂಬಿರೋರಿಗೆ ಯಾವತ್ತೂ ಕೈ ಬಿಡಲ್ಲ. ಇದನ್ನ ನೋಡಿ ಯಾರು ಫ್ರೆಂಡ್ಶಿಪ್ ಮಾಡ್ತಾರೆ, ಕೋಟಿಗಟ್ಲೆ ಇರೋರು, ಅದನ್ನ ನೋಡಿ ಯಾರು ಫ್ರೆಂಡ್ಶಿಪ್ ಮಾಡ್ತಾರೆ, ಯಾವ ಸಂಬಂಧಿಕರು ಬರ್ತಾರೆ, ಯಾವ ಫ್ರೆಂಡ್ಸ್ ಬರ್ತಾರೆ, ಯಾವ ಪ್ರೀತಿ ಮಾಡೋರು ಬರ್ತಾರೆ, ಯಾರೇ ಬರಲಿ ಜೀವನದಲ್ಲಿ, ಇದು ಯಾವತ್ತೂ ಕೊನೆಗೆ ಇರಲ್ಲ. ಸೊ ಇದಕ್ಕೆ ವ್ಯಾಲ್ಯೂ ಯಾರು ಮಾಡ್ತಾರೋ ಗೊತ್ತಿಲ್ಲ. ಸೊ ಜೀವನ ಅಂದ್ರೆ ಒಂದು ಪಾಠಶಾಲೆ ಇದ್ದಂಗೆ.
ಸೊ ಎರಡೂ ನಿಮ್ ಕಣ್ಮುಂದೆ ಇದೆ. ಇದ್ರ ಬಗ್ಗೆ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟೆ. ಇದು ದುಡ್ಡೇ, ಇದು ದುಡ್ಡೇ. ಓಕೆ, ಸೊ ಇದರಿಂದ ಏನ್ ಪಡ್ಕೊಂತೀರಾ, ಇದರಿಂದ ಏನ್ ಪಡ್ಕೊಂತೀರಾ ಅನ್ನೋದು. ಇದರಿಂದ ನಿಜ ಇದೆ, ಇದು ಸುಳ್ಳು. ಇದರಲ್ಲಿ ನಿಮ್ಗೆ ನಿಜವಾದ ಸ್ನೇಹಿತಿ, ಫ್ರೆಂಡು, ಮತ್ತೆ ನಿಮ್ಮ ಬಂಧು ಬಳಗ, ಮತ್ತೆ ನಿಮ್ಮ ಸರೌಂಡಿಂಗ್ ಫ್ರೆಂಡ್ಸು, ಮತ್ತೆ ನಿಮ್ಗೆ ಪ್ರೀತಿ ಕೊಡೋರು, ಏನೇ ಇರ್ಲಿ, ಇದನ್ನ ನೋಡಿ ಬರ್ತಾರಾ, ಹೋಲ್ಡ್ ಇಟ್ ಟೈಟ್ ಆಗಿ ಇಟ್ಕೊಳ್ಳಿ, ಬಿಡಬೇಡಿ. ಅವರು ಇದನ್ನ ನೋಡಿ ಬರೋರೆ, ಮನ್ಸ್ ನೋಡಿ ಬರೋರು. ಇದನ್ನ ನೋಡಿ ಬರೋರು ಯಾವತ್ತಿಗೂ ಬರಲ್ಲ. ಬಂದ್ರು ಒಂದೆರಡು ದಿವಸ ಸಂತೋಷ ಸುಖಕ್ಕೋಸ್ಕರ ಬರ್ತಾರೆ, ಹೋಗ್ಬಿಡ್ತಾರೆ. ಸೊ ಫ್ರೆಂಡ್ಸ್, ಇಲ್ಲೇ ಇದೆ ನಿಮ್ ಕಣ್ಮುಂದೆ. ಇದನ್ನ ಒಂದು ಕಂಟೆಂಟ್ ಆಗಿ ನಾನು ಹೇಳೋಣ ಬಂದೆ. ಸೊ ದಯವಿಟ್ಟು ಹೇಳ್ತಾ ಇದೀನಿ, ಪ್ರೆಸೆಂಟ್ ಸಿಚುವೇಶನ್ ಒಬ್ಬ ಮನುಷ್ಯನ್ನ ನೋಡಿ ತೂಕ ಹಾಕ್ಬೇಡಿ. ಯಾವತ್ತಿದ್ರು ಇದಾಗ್ಬೋದು, ಇದು ಹಾಗೆ ಆಗುತ್ತೆ. ಸೊ ಇದನ್ನ ನೀನ್ ಮಾಡಬೇಡಿ, ಇದನ್ನ ವ್ಯಾಲ್ಯೂ ಮಾಡಿ, ಮನುಷ್ಯನ ವ್ಯಾಲ್ಯೂ ಮಾಡಿ. ನಿಮ್ ಫ್ರೆಂಡ್ಸ್ನ ಯಾರೇ ಇರ್ಲಿ, ನಿಮ್ ಫ್ರೆಂಡ್ಸ್ ಇದೆ, ಒಬ್ಬ ಫ್ರೆಂಡ್ ಗುಡ್ಸ್ಲಲ್ಲಿ ಇರ್ಲಿ, ಒಬ್ಬ ಫ್ರೆಂಡ್ ಒಂದು ಬಡವ ಆಗಿರ್ಲಿ, ಒಬ್ಬ ಫ್ರೆಂಡ್ ಬಂದ್ಬಿಟ್ಟು ಕಷ್ಟದಲ್ಲಿರ್ಲಿ, ಒಬ್ಬ ಫ್ರೆಂಡ್ ಬಂದು ಎಷ್ಟೇ ನೋವಲ್ಲಿರ್ಲಿ. ಸೊ ಅವನ ಹತ್ರ ಇಲ್ಲ ಅಂದ್ರೆ ಇದನ್ನ ನೀವು ಯು ನೀಡ್ ಟು ಕ್ರಿಯೇಟ್ ದಿಸ್. ನೀವು ಇದಕ್ಕೆ ನೀವು ಬೆಲೆ ಕೊಡಬೇಕು. ಅವನ ಹತ್ರ ಏನೂ ಇಲ್ಲ ಅಂದ್ರೆ ನಿಂತ್ಕೋಬೇಕು. ದಟ್ ಈಸ್ ಫಸ್ಟ್ ಅಂಡ್ ಮೋಸ್ಟ್ ಪ್ರಿಯಾರಿಟಿ. ನೀನು ನಿಮ್ಮ ಫ್ರೆಂಡ್ಸ್ ಕೊಡ್ತೀಯೋ, ಇಲ್ಲ ನಿಮ್ಮ ಗರ್ಲ್ ಫ್ರೆಂಡ್ ಕೊಡ್ತೀಯೋ, ಇಲ್ಲ ನಿನಗೆ ಯಾರು ಕೊಡ್ತೀಯೋ, ಇಲ್ಲ ಅವಳೇ ಕೊಡ್ಲಿ ಅವಳೇ ಬಿಡ್ಲಿ, ಇಲ್ಲ ಸಂಬಂಧಿಕರು ಕೊಡ್ಲಿ ಸಂಬಂಧಿಕರು ಕೊಡ್ಲೇ ಬಿಡ್ಲಿ, ನಿನ್ ಕ್ಯಾರೆಕ್ಟರ್ ಮಾತ್ರ ಯಾವುದಕ್ಕೂ ಚೇಂಜ್ ಮಾಡ್ಕೊಂಬೇಡ. ಇದನ್ನ ನೋಡಿ ಬದುಕು. ಇದರಲ್ಲೇ ಇರೋದು ಕಷ್ಟ, ಸುಖ, ಜೀವನ, ಸಂತೋಷ ಎಲ್ಲಾನು ಸಹ. ಇದಕ್ಕೆ ಕಷ್ಟ ಅನ್ನೋದು ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ, ಬರುತ್ತೆ ಹೋಗುತ್ತೆ ಅಷ್ಟೇನೆ. ಸೊ ಫ್ರೆಂಡ್ಸ್, ದುಡ್ಡು ಎಲ್ಲದಕ್ಕೂ ಮುಖ್ಯ, ಎಲ್ಲದಕ್ಕೂ ಬೇಕು. ಆದರೆ ಈ ಎರಡರಲ್ಲಿ ನಿಮ್ಗೆ ಡಿಫ್ರೆನ್ಷಿಯೇಟ್ ಹೇಳಿದ್ದೀನಿ. ಸೊ ನಿಮಗೆ ನಾನು ಮಾಡಿರೋ ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಿರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೊರಡ್ತಾ ಇದ್ದೀನಿ. ನಾನು ಮುಂದೆ ನಾಳಿದ್ದು ಇನ್ನೊಂದು ಒಳ್ಳೆ ಕಂಟೆಂಟಿಂದ ಬರ್ತೀನಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ A1 All Known ಚಾನಲ್. ನಾನು ನಿಮ್ಮ ಪ್ರೀತಿಯ ವಿವಾನ್ ಆಕಾಶ್. ಬಾಯ್.